ನನ್ನೆಲ್ಲ ರೈತ ಬಂದವರಿಗೆ ಇವತ್ತೊಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ, ನೀವು ಏನೇ ಆಸ್ತಿ ಅಂತಸ್ತುಗಳನ್ನ ಮಾಡಿಟ್ರು ಸಹ ನಿಮ್ಮ ಮಕ್ಕಳು ಅದರಿಂದ ಸುಖ ಅನುಭವಿಸ್ತಿರುವಾಗ ನಿಮ್ಮನ್ನ ನೆನೆಸ್ಕೊಳ್ಳೋದು ತೀರಾ ಕಡಿಮೆ ಆಗಿರುತ್ತೆ. ಹಾಗೆ ನಿಮ್ಮ ಫೋಟೋನು ಸಹ 5 ರಿಂದ 6 ವರ್ಷಕ್ಕೆ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕಣ್ಣಿಗೆ ಕಾಣ್ದಿರೋ ಜಾಗದಲ್ಲಿ ಹೋಗಿ ಸೇರಿರುತ್ತೆ. ಆದ್ರೆ ನಿಮ್ಮನ್ನ ಪದೇ ಪದೇ ಅವ್ರು ನೆನೆಸ್ಕೋಬೇಕು ಅಂತಂದ್ರೆ ಮಾಡಬೇಕಾಗಿರೋದು ಒಂದೇ ಕೆಲಸ. ಯಾಕೆಂತಂದ್ರೆ ನಾನು ನಮ್ಮ ಅಪ್ಪನ ನೆನೆಸ್ಕೊಂತಿರೋದು ಇದೇ ರೀತಿಲಿ. ನಮ್ಮಪ್ಪ ಒಂದು 5 ರಿಂದ 6 ವರ್ಷದ ಹಿಂದೆ ತೀರ್ಕೊಂಡ್ರು. ಅದಕ್ಕೆ ಮುಂಚೆನೇ ಈ ಹಣ್ಣಿನ ಗಿಡಗಳನ್ನೆಲ್ಲ ಈ ನಮ್ಮ ತೋಟದಲ್ಲಿ ಇಟ್ಟೋಗಿದ್ರು. ಸೊ ಆ ಹಣ್ಣಿನ ಗಿಡಗಳನ್ನೆಲ್ಲ ಯಾವಾಗ ಬಂದು ಆ ಹಣ್ಣನ್ನ ನಾನು ಕೀಳಕ್ಕೆ ಅಂತ ಹೋಗ್ತೀನೋ ಅವಾಗ ನನಗೆ ಅನ್ಸೋದು, ನಮ್ಮ ಅಪ್ಪ ಒಂದು ಮಾತು ಹೇಳೋರು, ಇದನ್ನೆಲ್ಲ ನಿಮಗೋಸ್ಕರ ನೆಟ್ಟಿಲ್ಲ, ನನ್ನ ಮೊಮ್ಮಕ್ಕಳಿಗೋಸ್ಕರ ನೆಟ್ಟಿದ್ದೀನಿ, ಯಾವತ್ತಿದ್ರೂ ಅವ್ರು ತಿನ್ನುವಾಗ ನಾನು ನೆನೆಸ್ತಾರೆ ಅಂತ ಹೇಳಿರೋದು. ಅದೇ ರೀತಿಲಿ ನಾನು ಮೊಮ್ಮಕ್ಕಳಿಗಿಂತ ಮೊದಲು ನಾನೇ ಈಗ ನೆನೆಸೋ ಪರಿಸ್ಥಿತಿಲಿ ನಮ್ಮಪ್ಪ ತಂದಿಟ್ಟಿದ್ದಾರೆ. ಯಾಕೆಂತಂದ್ರೆ ಈ ಹಣ್ಣುಗಳನ್ನೆಲ್ಲ ನೋಡಿದಾಗ ಅನ್ಸುತ್ತೆ ನಮ್ಮಪ್ಪ ಎಂಥ ದೂರ ದೃಷ್ಟಿನ ಇಟ್ಕೊಂಡು ಈ ಎಲ್ಲ ಹಣ್ಣುಗಳನ್ನ ನೆಟ್ಟಿದ್ರು ಅಂತೇಳಿ. ಸೊ ಹೀಗೆ ನಿಮ್ಮನ್ನು ಸಹ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೆನೆಸ್ಕೋಬೇಕು ಅಂತಂದರೆ ದಯವಿಟ್ಟು ನಿಮ್ಮ ತೋಟದಲ್ಲಿ ಎಷ್ಟೇ ಜಾಗ ಇದ್ರೂ ಅದರಲ್ಲಿ ಒಂದು 2 ರಿಂದ 3 ಹಣ್ಣಿನ ಗಿಡಗಳನ್ನು ಇಡ್ರಿ. ಅಟ್ಲೀಸ್ಟ್ ಅವ್ರು ನೆನೆಸ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ಪಕ್ಷಿಗಳು ಬಂದು ತಿನ್ನುವಾಗ ಪ್ರಾಣಿ ಪಕ್ಷಿಗಳಂತೂ ನಿಮ್ಮನ್ನು ಅರಸ್ತವೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.